ವೃಕ್ಷಮಾತೆ ಮಹಾನ್ ಪರಿಸರವಾದಿ ಸಾಲುಮರದ ತಿಮ್ಮಕ್ಕನವರಿಗೆ ಮರಗಳೆಂದರೆ ಹೆತ್ತ ಕರುಳಿನಷ್ಟೇ ಪ್ರೀತಿ. ಅವರ ಪ್ರೀತಿಗೆ ಸುಮಾರು 8,000 ಗಿಡಗಳು ಬೃಹತ್ ಮರಗಳಾಗಿ ವಾತಾವರಣವನ್ನು ಸಂರಕ್ಷಿಸ್ತಾ ಇವೆ. ಅಂದಹಾಗೆ ಸಾಲುಮರದ ತಿಮ್ಮಕ್ಕನವರನ್ನು ಆಲದ ಮರದ ತಿಮ್ಮಕ್ಕ ಎಂತಲೂ ಕರೀತಾರೆ. ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವಿನ 4.5 ಕಿಲೋಮೀಟರ್ ಹೆದ್ದಾರಿಯ ಉದ್ದಕ್ಕೂ 385 ಆಲದ ಮರಗಳನ್ನು ನೆಟ್ಟು ಪೋಷಿಸುವ ಕಾರ್ಯ ಮಾಡಿದ್ದಾರೆ. ಅಂದಿನ ದಿನಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಬಕೆಟ್ಗಳಲ್ಲಿ ನೀರು ಸಾಗಿಸಿ ಮರಗಳನ್ನು ಪೋಷಿಸಿ ಪ್ರಕೃತಿಯ ಮೇಲಿನ ಪ್ರೀತಿಯನ್ನು ಮೆರೆದಿದ್ದಾರೆ. ಈ ರೀತಿಯಾಗಿ ತಮ್ಮ ಪತಿಯ ಬೆಂಬಲದೊಂದಿಗೆ ಮರಗಳನ್ನು ಸಂರಕ್ಷಿಸುವ ಮೂಲಕ ವೃಕ್ಷಮಾತೆ ಎಂದೇ ಹೆಸರಾಗಿದ್ದಾರೆ. ಯಾವುದೇ ಶಿಕ್ಷಣ ಪಡೆಯದಿದ್ದರೂ ಸಹ ಪ್ರಕೃತಿಯ ಮೇಲಿನ ಪ್ರೀತಿ ವಾತ್ಸಲ್ಯವನ್ನು ಕಂಡು ಇವರಿಗೆ ಭಾರತ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸಾಲುಮರದ ತಿಮ್ಮಕ್ಕ ಸಮಾಜ ಸೇವಾ. ಹೆದ್ದಾರಿಗಳಲ್ಲಿ ಸಾಲು ಮರಗಳನ್ನು ನೆಟ್ಟು ಪೋಷಿಸಿದ್ದ ತಿಮ್ಮಕ್ಕ ಸಾಲುಮರದ ತಿಮ್ಮಕ್ಕಳಾಗಿ ಖ್ಯಾತಿಯಾಗಿದ್ದರು. 2019ರಲ್ಲಿ ಬಾಗೇಪಲ್ಲಿ ಹಲಗೂರು ರಸ್ತೆ ಅಗಲೀಕರಣಕ್ಕಾಗಿ ಅವರು ನೆಟ್ಟು ಪೋಷಿಸಿದ್ದ 385 ಆಲದ ಮರಗಳು ನೆಲಸಮವಾಗುವ ಅಪಾಯಕ್ಕೆ ಸಿಲುಕಿತ್ತು. ಈ ಯೋಜನೆಯನ್ನು ಮರುಪರಿಶೀಲಿಸುವಂತೆ ತಿಮ್ಮಕ್ಕನವರು ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರನ್ನು ವಿನಂತಿಸಿದ್ದರು. ಇದರ ಪರಿಣಾಮವಾಗಿ 70 ವರ್ಷ ಹಳೆಯ ಮರಗಳನ್ನು ಉಳಿಸಲು ಅಂದಿನ ಸರ್ಕಾರ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ನಿರ್ಧರಿಸಿತ್ತು. ಇದು ಅವರ ಮರಗಳ ಮೇಲಿದ್ದ ಪ್ರೀತಿಯನ್ನು ತೋರಿಸುತ್ತದೆ. ಇನ್ನು ಮಕ್ಕಳಿಲ್ಲದ ಸಾಲುಮರದ ತಿಮ್ಮಕ್ಕ ಮರಗಳನ್ನೇ ಮಕ್ಕಳಂತೆ ಭಾವಿಸಿ ಅಕ್ಕರೆಯಿಂದ ಪೋಷಣೆ ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದ ಅವರು ಕಾಲಕ್ರಮೇಣ ವಯೋಸಹಜ ಕಾಯಿಲೆಗೆ ತುತ್ತಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಸಾಲುಮರದ ತಿಮ್ಮಕ್ಕ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರು ನವೆಂಬರ್ 2ರಂದು ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಹು ಅಂಗಾಂಗ ವೈಫಲ್ಯದಿಂದ ತಿಮ್ಮಕ್ಕನವರು ಶುಕ್ರವಾರ ಚಿಕಿತ್ಸೆ ಫಲಕಾರಿಯಾಗದೆ ಉಸಿರು ಚೆಲ್ಲಿದ್ದಾರೆ. ಅವರನ್ನು ಪ್ರೇರಣೆಯಾಗಿ ತೆಗೆದುಕೊಂಡಿದ್ದ ಪರಿಸರ ಪ್ರೇಮಿಗಳು ಕಂಬನಿ ಮಿಡಿದಿದ್ದಾರೆ. ಪರಿಸರಕ್ಕೆ ಮಾಡಿದಾರಲ್ಲ ಅಲ್ಲೇ ಮಾಡಿದ್ರೆ ಒಂಚೂರು ಅನುಕೂಲ, ಶಾಶ್ವತವಾಗಿ ಹೆಸರು ಉಳ್ಕೊಳ್ಳುತ್ತೆ. ಸಾಲುಮರದ ತಿಮ್ಮಕ್ಕ ವಸ್ತು ಸಂಗ್ರಹಾಲಯವನ್ನು ಬೇಲೂರಿನ ನಮಸ್ಕಾರ ಎಲ್ರಿಗೂ. ನಮ್ಮ ಹೆಸರು ಗುಂಪು ಮರದ ಆನಂದ್ ಅಂತ, ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷರು, ಜೊತೆಗೆ ಶಿಕ್ಷಕರು. ಇಂದು ವಿಷಾದ ವ್ಯಕ್ತಪಡಿಸ್ತಾರೆ. ಯಾಕಂದರೆ ನಮ್ಮ ನೆಚ್ಚಿನ ಸಾಲುಮರದ ತಿಮ್ಮಕ್ಕನವರು ಅಸನುಗಿದ್ದಾರೆ ಅಂತ ವಿಚಾರ ಗೊತ್ತಾಯಿತು. ಯಾಕೆಂದರೆ ಆಕೆ ಚಿಕ್ಕ ವಯಸ್ಸಿನಿಂದ ಕೂಡ ಹಲವಾರು ಗಿಡ ಮರಗಳನ್ನು ಬೆಳೆಸಿ ಎಮ್ಮರಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ಏನು ಮಾಡಿ ಮಾದರಿಯಾಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದಂಥ ತಿಮ್ಮಕ್ಕ ಅವರು ಸುಮಾರು 780 ಮರಗಳನ್ನು ಆಲದ ಮರಗಳನ್ನು ಹಾಕಿ ಎಷ್ಟೋ ಜನಕ್ಕೆ ಆಮ್ಲಜನಕವನ್ನು ಕೊಟ್ಟಿದ್ದಾರೆ. ಆಕೆ ಇನ್ನೊಂದೇನಪ್ಪ ವಿಚಾರ ಅಂದರೆ ಅನಕ್ಷರಸ್ಥ ಮಹಿಳೆಗೆ ಒಂದು ಪರಿಸರದ ಒಂದು ಅವೇರ್ನೆಸ್ ಇದೆ. ಅಂದರೆ ನಾವು ಓದಿರೋರೆಲ್ಲ ಕೂಡ ಯಾವ ರೀತಿ ಮಾಡ್ಬೋದು, ನೀವು ಸೇರಿದಾಗ ಮಾತ್ರ ಪರಿಸರ ಉಳಿಸ್ಬೇಕು. ಯಾಕೆಂದರೆ ಆಕೆ ತನ್ನ ಜೀವನ ಇರುವವರೆಗೂ ಕೂಡ ಪರಿಸರ ಸೇವೆ ಮಾಡ್ತಾಯಿದ್ರು. ನಮ್ಮ ಕರ್ನಾಟಕ ಹಸಿರುಮಯವಾಗಬೇಕಂದ್ರೆ ಅವರ ಒಂದು ಪ್ರೇರಣೆಯಿಂದ
ಅವರ ಒಂದು ತಿಮ್ಮಕ್ಕವರ ಪ್ರೇರಣೆಯಿಂದ ನಾವೆಲ್ಲ ಕೂಡ ಪರಿಸರವನ್ನು ಉಳಿಸಿ ಬೆಳೆಸಿ ನಾವೆಲ್ಲ ಸಂಘಗಳು ಕಟ್ಕೊಂಡು ಆಕೆ ಶಿಷ್ಯರಾಗಿ ಲಕ್ಷಾಂತರ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಕಾರಣ ತಿಮ್ಮಕ್ಕ ಮಾದರಿ ಆಗಿದ್ದಾರೆ. ನಮ್ಮ ಜೀವನದಲ್ಲೆಲ್ಲ ತಿಮ್ಮಕ್ಕರನ್ನು ಮಾದರಿ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಗಿಡ ಮರಗಳು ಕಡಿಮೆ ಆಗ್ತಾಯಿದೆ, ಮರಗಳನ್ನು ಕಡಿತಾ ಇದ್ದಾರೆ. ಅದರಿಂದ ಶಾಲಾ ಕಾಲೇಜಲ್ಲಿ ಹಾಗೂ ಮೈದಾನಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ಮರಗಳನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕು, ಉಳಿಸ್ಬೇಕು. ಇಲ್ಲಾಂದರೆ ಜಾಗತಿಕ ತಾಪಮಾನ ಆಗುತ್ತೆ, ಮಳೆ ಬೀಳೆ ಕಡಿಮೆ ಆಗುತ್ತೆ. ಯಾಕಂದರೆ ಈಗಾಗಲೇ ಗೊತ್ತಾಗಿದೆ ಮಳೆ ಸರಿಯಾಗಿ ಬೀಳ್ತಾ ಇಲ್ಲ. ಮಳೆ ಬರಬೇಕಂದ್ರೆ ಪರಿಸರವಾದಿಗಳು ಉಳ್ಕೋಬೇಕು. ತಿಮ್ಮಕ್ಕ ಅವರಿದ್ದರು, ತಿಮ್ಮಕ್ಕ ಅವ್ರನ್ನ ಅನುಸರಿಸಿ ಲಕ್ಷಾಂತರ ಜನ ನಾವು ನೀವು ಎಲ್ಲ ಸಿದ್ಧರಾಗಬೇಕು. ನಾವೆಲ್ಲ ತಿಮ್ಮಕ್ಕರ ಥರ ಆಗಿ ನಾವು ಪರಿಸರವನ್ನು ಉಳಿಸಿದ್ರೆ ಮಾತ್ರ ಆಕೆಗೆ ಒಂದು ಹೆಸರು ತಂದಂಗೆ ಆಗುತ್ತೆ. ಆಕೆಯ ಒಂದು ಆಸೆ ಏನಿತ್ತಂದರೆ ಸಾವಿರಾರು ಗಿಡಗಳನ್ನು ಪ್ರತಿಯೊಬ್ಬರೂ ಬೆಳೆಸಬೇಕು ಅನ್ನೋ ಒಂದು ಮಹದಾಸೆ ಇತ್ತು, ಗುರಿ ಇತ್ತು. ಆ ಗುರಿಯನ್ನು ಪೂರೈಸೋದು ನಾವು ನೀವು ಸರ್ಕಾರ ಎಲ್ಲರೂ ಸೇರಿಕೊಂಡು ಪೂರೈಸಿದರೆ ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇಲ್ಲಾಂದರೆ ಶಾಂತಿ ಸಿಗೋದಿಲ್ಲ. ದಯವಿಟ್ಟು ನೀವು ನಾವು ಸೇರಿ ಆಕೆಯನ್ನು ಸದಾ ನೆನೆಸ್ಕೋಬೇಕು ಮತ್ತು ಉಳಿಬೇಕಂದ್ರೆ ಪ್ರತಿಯೊಬ್ಬರು ನಮ್ಮ ಒಂದು ಜೀವನದಲ್ಲಿ 100 ಗಿಡಗಳನ್ನು ಹಾಕಿ ಆಕೆ ತಿಮ್ಮಕ್ಕ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಆಕೆಗೆ ಇನ್ನು ಮುಂದೆ ಆಕೆ ಅನುಯಾಯಿಗಳು ಜಾಸ್ತಿ ಹುಟ್ಟು ಬರಬೇಕು. ನಾವು ಈಗಾಗಲೇ ಕೂಡ ಸುಮಾರು ಕಾಲೇಜುಗಳಲ್ಲಿ ಅವೇರ್ನೆಸ್ ಕೊಡ್ತಾಯಿದ್ದೀವಿ. ತಿಮ್ಮಕ್ಕವರ ಈಗಾಗಲೇ ಪಾಠಗಳಲ್ಲಿ ಬಂದಿರೋಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಕೆಯ ಮೌಲ್ಯಗಳು, ಪರಿಸರದ ಮಾನವೀಯ ಮೌಲ್ಯಗಳನ್ನು ಮತ್ತು ಪರಿಸರದ ಯಾವ ರೀತಿ ಜಾಗೃತಿಗೊಳಿಸಬೇಕು ಅಂತೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪ್ರತಿಯೊಬ್ಬರು ಒಂದು ವಾರಕ್ಕಾಗಲಿ ತಿಂಗಳಿಗೋಗಲಾಗಲಿ ಗಿಡ ಮರಗಳನ್ನು ಬೆಳೆಸಿ ಈ ಒಂದು ಕರ್ನಾಟಕಕ್ಕೆ ಕೊಡಬೇಕು. ತಿಮ್ಮಕ್ಕ ಅವರನ್ನು ಹೆಸರನ್ನು ಹೇಳ್ತಾ ಈ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಒಟ್ನಲ್ಲಿ ವೃಕ್ಷ ಮಾತೆ ಬೆಳೆಸಿ ಪೋಷಿಸಿದ್ದ ಮರಗಳು ಇದೀಗ ಅನಾಥವಾಗಿವೆ. ಸಾಲು ಮರದ ತಿಮ್ಮಕ್ಕನವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಲಿ ಎಂಬುದೇ MMTVಯ ಕಳಕಳಿಯಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.